ರೀ ಅತ್ತೆ ಇಲ್ಲೇ ಕುತ್ಕೊಂಡಿದ್ದಾರೆ, ಇದೇ ಸರಿಯಾದ ಸಮಯ. ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡ್ರಿ. ನಂಗೆ ಭಯ ಆಗುತ್ತೆ. ನೀವು ಹೋಗ್ತಿರೋ ಇಲ್ವೋ? ಹೋಗ್ರಿ ಹೋಗ್ರಿ ಹೋಗ್ರಿ. ಏನು ಏನು ಇಲ್ಲಮ್ಮ, ಆರಾಮಾಗಿ ಕೂತಿದ್ದೀರಾ? ಯಾಕೆ ಆರಾಮಾಗಿ ಕೂತ್ಕೋಬಾರ್ದಾ? ಅಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ ಪೇಪರ್ ಓದಿ. ಅದು ಇಂಗ್ಲಿಷ್ ಪೇಪರ್, ನನಗೆ ಓದಕ್ ಬರತ್ತಾ? ಸುಮ್ಮನೆ ಬೊಂಬೆ ನೋಡ್ಬೇಕು. ಅದಿರ್ಲಿ, ನೀನ್ ಯಾಕೆ ಬಂದಿರೋದು? ಏನಿಲ್ಲಮ್ಮ, ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ವಿಚಾರಿಸ್ಕೊಂಡು ಹೋಗೋನು ಇಷ್ಟೊಂದು ಒದ್ದಾಡ್ತಾ ಇರ್ಲಿಲ್ಲ. ಬಂದಿರೋ ವಿಷಯ ಹೇಳೋ. ಅಮ್ಮ ನೀನ್ ಬಾಳ ಜಾಣೆ ಕಣಮ್ಮ. ನಾನು ಏನೇ ಅನ್ಕೊಂಡ್ ಬಂದ್ರು ನೀವು ಕಂಡಿಡ್ದೆ ಬಿಡ್ತೀರ ನೋಡಿ. ಹೌದಪ್ಪ, ನಾನು ಜಾಣೇನೆ. ನನ್ನ ಜಾಣ್ತನದ ಅರ್ಧ ಭಾಗ ನಿಮ್ಮ ಅಪ್ಪನಿಗಿದ್ದಿದ್ರೆ ಅದ್ರ ಕಾಲ್ ಭಾಗ ನಿನಗಿದ್ದಿದ್ರೆ ಈ ಮನೇನ ನಾವು ಆಳ್ತಿದ್ವಿ. ನನ್ನ ಜಾಣ್ತನ ಏನಿದ್ರು ಅಡಿಗೆ ಮನೆಗೆ ಸೀಮಿತ. ಅದು ಸರಿ. ನಾನು ಮಾತಾಡ್ತೀನಿ. ನರಸಿಂಹಣ್ಣ, ನಾನು ಮಂಗಳ. ನಮ್ಮ ಗುಂಡಮ್ಮ ಒಂದೆರಡು ದಿನ ಇಲ್ಲೇ ಇರಲಿ, ನಮಗೂ ಅವಳಿಲ್ದೆ ಬಿಕೋ ಅಂತಿರುತ್ತೆ. ಅದಕ್ಕೇನು ಮಂಗಳ, ನನ್ನ ಅಭ್ಯಂತರ ಏನೂ ಇಲ್ಲ, ಇರಲಿ. ಅಲ್ಲ, ನಿಮ್ಮ ಸೊಸೆ ನಿಮ್ಮ ಮನೇಲಿ ಇಲ್ಲ ಅಂತ ಕರ್ಸ್ಕೊಳಕ್ಕೆ ಫೋನ್ ಮಾಡಿದ್ದೀರಾ ಅನ್ಕೊಂಡೆ. ಹಾಗೇನಿಲ್ಲ, ನನಗೆ ನಮ್ಮ ಮನೇಲಿ ಪುಟ್ಟಿ ಇಲ್ಲದೆ ಸ್ವಲ್ಪ ಮನೆ ಬೇಕು ಅಂತ ಅನ್ನಿಸ್ತಿದೆ, ನಿಜ. ಆದರೆ ಅವಳಿಗೂ ಇದೆಯಲ್ಲ ತನ್ನ ತಾಯಿ ತವರು ಮನೆ ಅಂತ ಎಲ್ಲ ಇರಲಿ, ಒಂದೆರಡು ದಿನ ಇದ್ದು ಬರಲಿ ಆರಾಮಾಗಿ. ಆಮೇಲೆ ಬಂದು ನೀವೇ ಕರ್ಕೊಂಡು ಹೋಗ್ತೀರಾ ಅಲ್ವಾ? ನಾನೇ ಬರ್ತೀನಿ ಅಥವಾ ಬೇರೆ ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ ಬಿಡು. ಹೂ ನರಸಿಂಹಣ್ಣ, ಅಷ್ಟು ಮಾಡಿ. ಯಾರನ್ನೋ ಯಾಕೆ, ಸುಮತಿ ಯಾಕನೆ ಕಳಿಸ್ಕೊಡಿ. ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ಲಿ. ಆಯಿತು, ಏನಾದರೂ ಒಂದು ಮಾಡೋಣ ಬಿಡು. ಹೇಗೂ ಆಗೋದಲ್ಲ ನರಸಿಂಹಣ್ಣ, ಸುಮತಿ ಅಕ್ಕನ್ನೇ ಕಳಿಸ್ಕೊಡಿ. ಅವ್ರು ಬರ್ತಾರಾ ಅದನ್ನ ನೋಡಿ.